ನೋಡಿ, ಒಂದು ಇಲ್ಲಿ ಸನ್ಮಾನ್ಯ ಎಚ್.ವೈ. ಮೇಟಿ ಅವರು ಏನು BJPಯ ಭದ್ರಕೋಟೆ ಎನಿಸಿಕೊಂಡಿರುವಂಥ ಬಾಗಲಕೋಟೆ ಕ್ಷೇತ್ರಕ್ಕೆ 2ನೇ ಬಾರಿ ಶಾಸಕರಾದರು. ಯಾಕೆಂದರೆ ಭಾಳ ಸರಳ ವ್ಯಕ್ತಿ. ಸರ್ಕಾರದ ಯೋಜನೆಗಳನ್ನು 2013ರಿಂದ 18ರಲ್ಲಿ ಆಗಿರ್ಬೋದು, 23ರಿಂದ ಇವತ್ತು 26ವರೆಗೂ ಅವರ ನಡ್ಕೊಂಡಂಥ ರೀತಿ ಎಲ್ಲ ಜಾತಿ ಜನಾಂಗ ಎಲ್ಲ ಧರ್ಮದವ್ರ ಜೊತೆಗೆ ಭಾಳ ಸರಳ ಸಜ್ಜನಿಕೆಯಿಂದ ನಡ್ಕೊಂಡು ಯಾವ್ಯಾವ ಗ್ರಾಮೀಣ ಮಟ್ಟದಲ್ಲಿ ಏನೇನು ಅಭಿವೃದ್ಧಿ, ನೀರಾವರಿ ಆಗಿರ್ಬೋದು, ರಸ್ತೆಗಳಾಗಿರ್ಬೋದು, ಕುಡಿ ನೀರಿನ ಯೋಜನೆಗಳನ್ನು ಇವತ್ತು ಸಮರ್ಪಕವಾಗಿ ಮುಟ್ಟಿಸೋದಂಥ ಕರ್ತವ್ಯ ಅಷ್ಟೇ ಅಲ್ಲದೆ ಜನರ ಜೊತೆಗೆ ನಡ್ಕೊಂಡಂಥ ರೀತಿ ಇವತ್ತು ಅವರ ಬೆಂಬಲಕ್ಕೆ ಇಷ್ಟೊಂದು ಸಂಖ್ಯೆಯಲ್ಲಿ ಜನರು ಇವತ್ತು ನಿಂತಿದ್ದು. ಸ್ವತಃ ಮಹಿಳೆಯರು ಇವತ್ತು ಏನು ನಾವು ಪಂಚ ಗ್ಯಾರಂಟಿಯನ್ನು ಕೊಟ್ವಿ, ಅದನ್ನು ಸುಮಾರು ಪ್ರತಿ ಕ್ಷೇತ್ರದಲ್ಲಿ 98% ಇವತ್ತು ಜನರಿಗೆ ರೀಚ್ ಆಗುವಂಥ ಕೆಲಸ ನಾವು ಮಾಡಿದ್ದೀವಿ. ಇವತ್ತು ಜನರು ಸಂತೋಷವಾಗಿದ್ದಾರೆ. ಕೇವಲ ರಸ್ತೆ, ಕುಡಿ ನೀರು, ನೀರಾವರಿ ಯೋಜನೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಪ್ರತಿಯೊಂದು ಮನೆಗೂ ಕೂಡ ಆರ್ಥಿಕ ಒಂದು ಬೆಂಬಲ ಬೇಕು. ಆ ಆರ್ಥಿಕ ನೈತಿಕ ಶಕ್ತಿಯನ್ನು ತುಂಬುವಂಥ ಕೆಲಸ ಇವತ್ತು ಯಾವುದಾದ್ರೂ ಈ ದೇಶದಲ್ಲಿ ಒಂದು ಸರ್ಕಾರ ಮಾಡಿದರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿದೆ. ಅದನ್ನು ಇವತ್ತು ಪಾಪ ತಾಯಂದರು ಇಷ್ಟು ಮನೆ ಬಿಟ್ಟು ಹೊರಗೆ ಬರ್ತಾ ಇದ್ದಾರೆ ಅಂದರೆ ಅವ್ರಿಗೆ ಎಲ್ಲೋ ಒಂದು ನೈತಿಕ ಶಕ್ತಿ ತುಂಬಿದೆ ಈ ಸರ್ಕಾರ ಅನ್ನೋದು ಅವರಿಗೆ ಧೈರ್ಯದಿಂದ ಬಂದು ಇವತ್ತು ಮತವನ್ನು ಚಲಾಯಿಸ್ತಿದ್ದೀವಿ ಅಂತ ಅನ್ನೋ ಮಾತನ್ನು ಇವತ್ತು ಗ್ರಾಮಸ್ಥರು ಹೇಳುವಂಥ ಮಾತಾಗಿದೆ.